ನೋಡಿ, ಎಕ್ಸಾಮ್ ಹತ್ರ ಬಂದಂಗೆ ಸ್ಟೂಡೆಂಟ್ಸಿಗೆ ಭಯ ಅನ್ನೋದು ಜಾಸ್ತಿ ಇರುತ್ತೆ. ಆಯ್ತಾ? ಈ ಭಯ ಇರೋದಕ್ಕೆ ನೆಗೆಟಿವ್ ಥಾಟ್ಸ್ ಕೂಡ ತುಂಬಾ ಬರ್ತಾ ಇರ್ತವೆ. ಆಯ್ತಾ? ಬಟ್ ಸ್ಟೂಡೆಂಟ್ಸು ಮುಂದೆ ಬುಕ್ ಹಿಂಗ್ ಇಟ್ಕೊಂಡಿರ್ತಾರೆ. ಹಿಂಗ್ ನೋಡಿ, ಹಿಂಗ್ ಓದ್ಬೇಕು ಅಂತ ಬುಕ್ ಇಟ್ಕೊಂಡಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರ ತಲೆಯಲ್ಲಿ ಬೇರೆ 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 ವಿಚಾರಗಳು ಬರ್ತಾ ಇರ್ತವೆ. ಅವ್ರಿಗೆ ಏನ್ ಅನ್ಸ್ತಾ ಇದೆ, ನಾನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಅವ್ರು ಅನ್ಕೋತಾ ಇರೋದು 10 ತಾಸು, 12 ತಾಸು, 15 ತಾಸು. ಅದು ಅಲ್ಲ, ಇಲ್ಲಿ ಫೋಕಸ್ ಎಷ್ಟು ಮಾಡಿದ್ರಿ ಅದು ಇಂಪಾರ್ಟೆಂಟ್. ಇಲ್ಲಿ ಎಷ್ಟು ತಾಸು ಇದ್ರಿ ಇದು ಒಬ್ಬೊಬ್ಬರದು. ಒಬ್ಬೊಬ್ರು 10 ತಾಸು ಇರ್ತಾರೆ. 10 ತಾಸಲ್ಲಿ 9 ತಾಸು ಬರೀ ಯೋಚನೆದಲ್ಲಿ ತೇಲಾಡ್ತಾರೆ, 1 ತಾಸು ಅಷ್ಟೇ ಕೊಡ್ತಾರೆ. ಆಯ್ತಾ? ನಾ ಎಷ್ಟೋ ಜನ ನೋಡಿದೀನಿ, ಜಾಬ್ ಮಾಡ್ಕೊಂಡು ಓದ್ತಾರೆ. ಆ ಜಾಬ್ ಮಾಡ್ಕೊಂಡು ಓದೋರು ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದಾರೆ. ಆಯ್ತಾ? ಅವ್ರ ಕಷ್ಟ ಪಾಪ, ಅವರು ಹೆವಿ ವರ್ಕ್, ಅಲ್ಲಿ ಟೆನ್ಷನ್ ಇದ್ರು ಒಳ್ಳೊಳ್ಳೆ ಜಾಬ್ ಕ್ಲಿಯರ್ ಮಾಡಿದ್ದಾರೆ. ಅವರಿಗೆ ಇಲ್ಲಿ ಥಾಟ್ಸ್ ಬರುತ್ತಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಇಲ್ಲಿರುತ್ತೆ. ಸೊ ಈಗ ಇಲ್ಲಿ ಅವ್ರಿಗೆ ಸಿಗೋದೇ ಏನೋ, ಈಗ ನೀವು 1 ಅವರ್ ಅಷ್ಟೇ ಓದ್ತೀರ. ಕೆಲವರು 1 ಅವರ್ ಅಷ್ಟೇ ಕೊಡ್ತಾರೆ, 10 ತಾಸು ಓದ್ತಾರೆ. ಬಟ್ ಬುಕ್ ಇಲ್ಲಿ ಫೋಕಸ್ ಇರೋದು 1 ಅವರ್. ಇವರಿಗೆ ಸಿಗದೆ 4 ತಾಸು, ಆ 4 ತಾಸು ಇಲ್ಲಿ ಕೊಟ್ಬಿಡ್ತಾರೆ. ಈ ಥಾಟ್ಸ್ ಕಡೆ ಅಷ್ಟು ಫೋಕಸ್ ಮಾಡೋದೇ ಇಲ್ಲ. ಸೊ ಇದು ಯಾಕೆ ಹಿಂಗೆ ಆದ್ರೆ ಮತ್ತೆ ನೋಡಿ, ನೀವೇನ್ಕೊಂಡಿದ್ದೀರಿ ಜಾಸ್ತಿ ಹಾರ್ಡ್ ವರ್ಕ್ ಅಂತ. ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಏನು ಅದು ಹೇಳ್ತಾರಲ್ಲ, ಅದು ಸುಮ್ಮನೆ ಏನೋ ಮೋಟಿವೇಶನ್ ಮಾಡಕ್ ನಿಮ್ಗೆ ಹೇಳ್ತಾರೆ. ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಹಾಗೆ ಹಿಂಗೆ ಅಂತ. ಆ ರೊಚ್ಚಿಗೆ ಎಬ್ಸಿದ್ರೆ 2 ದಿನ ಅಷ್ಟೇ ನೀವು ರೊಚ್ಚಿಗೆ ಎಬ್ಬಿರ್ತೀರ ಅಷ್ಟೇ. ಈಗ ಏನ್ ಆಗ್ತಾ ಇದೆ ಗೊತ್ತಾ, ಕೆಲವೊಂದು ಇನ್ಸಿಡೆಂಟ್ ನೀವು ಇದು ಹೆಂಗ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ನೀವು ಸ್ಟಾರ್ಟಿಂಗ್ ಫೀಲ್ಡಿಗೆ ಬಂದ್ರೆ 10 ತಾಸು ಪೂರ್ತಿ ನಿಮ್ಮ ಬುಕ್ಕಿನ ಕಡೆ ಗಮನ ಕೊಡ್ತಾ ಇರೋಷ್ಟು ನಿಮ್ಮಲ್ಲಿ ಸಾಮರ್ಥ್ಯ ಇರುತ್ತೆ. ಬಟ್ ನೀವೇನ್ ಮಾಡಿರ್ತೀರಾ, ಯಾರ್ದೋ ಫ್ರೆಂಡ್ ಜೊತೆ ಮಾತಾಡ್ಬಿಡ್ತೀರ. ಇಲ್ಲಿ 10 ತಾಸು ಇಲ್ಲೇ ಕೊಡುವಂತ ಸಾಮರ್ಥ್ಯ ಇರುತ್ತೆ ನಿಮ್ಗೆ. ಆಯ್ತಾ? ಅಷ್ಟು ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ. ನೀವ್ ಯಾರೋ ಒಬ್ಬ ಸೀನಿಯರ್ ಅಂತ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾರೆ. ಆ ಸೀನಿಯರ್ ಬಿಡೋ ಮಾರೆ, ಇವೆಲ್ಲ ಆಗಲ್ಲ, ನಾವು ಹಂಗೆ ಸ್ಟಾರ್ಟಿಂಗ್ ಬಂದಾಗೆ ನಿನ್ನಂಗೆ ಇದ್ವಿ, ನಾವೇ 5 ವರ್ಷ 6 ವರ್ಷ ಮೇಲೆ ಕುಂತೀವಿ, ನೀನ್ ಈಗ ಬಂದಿದ್ದೀಯಲ್ಲ ಅಂತಂದಾಗ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಇಲ್ಲಿ ಥಾಟ್ಸ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಈ 10 ತಾಸು ಅವನು ಕೊಡ್ತಾ ಇದ್ದಲ್ಲ, ಈಗ ಅವನು 10 ತಾಸೇ ಮಾಡ್ತಾನೆ. ಬಟ್ ಇಲ್ಲಿ ಮಾತ್ರ ಒಂದು 5 ತಾಸು ಅಥವಾ 5 ತಾಸು ಆಗುತ್ತೆ, ಇಲ್ಲಿ 5 ತಾಸು ಆಗುತ್ತೆ. ಅದೇ ರೀತಿ ಮತ್ತೆ ಸ್ಟಡಿ ಮಾಡ್ತಾ ಇರ್ತಾನೆ ಪಾಪ. ಈಗ 5 ತಾಸದ ಸಾಮರ್ಥ್ಯ ಇರುತ್ತೆ, 5 ತಾಸದ ಸಾಮರ್ಥ್ಯ ಇರುತ್ತೆ. ಮತ್ತೆ 10 ತಾಸು ಕುತ್ಕೊಂಡು ಓದ್ತಾನೆ. ಮತ್ತೆ ಊರಿಂದ ಕಾಲ್ ಬರುತ್ತೆ. ಊರಲ್ಲಿ ಎಲ್ಲ ಜನ ಮಾತಾಡ್ತಾ ಇದಾರೆ, ನಿಮ್ ಮಗ ಏನು ಓದ್ತಿಲ್ಲ, ಬರೇ ಮಜಾ ಮಾಡ್ತೀರಾ, ಕರೆಸ್ಬಿಡು ಅವನಿಗೆ, ಇಲ್ಲೇ ಒಂದ್ ಯಾವ್ದಾದ್ರು ಕೆಲಸ, ಪ್ರೈವೇಟ್ ಕೆಲಸ ಕೊಡಿಸ್ತೀವಿ, ಓದಕ್ ಹೇಳು ಅಂತ. ಅಥವಾ ನಿಮ್ಗೆ ಏನೋ ಒಂದು ಇನ್ಸಲ್ಟ್ ಆಗಿರುತ್ತೆ, ಬಹಳಷ್ಟು ಪ್ರಾಬ್ಲಮ್ಸ್ ಒಂದಿರುತ್ತೆ. ಅವಾಗ ಬರ್ತಾ ಅದಕ್ಕೆ ನೋಡಿ, ನೀವು ಅನ್ಕೊಂಡಿರ್ತಿರಲ್ಲ, ಹೊಸಬ್ರು ಇದ್ದಾಗ, ಚಿಕ್ಕವ್ರು ಇದ್ದಾಗ ಕಾನ್ಸಂಟ್ರೇಷನ್ ಹೈ ಇರುತ್ತೆ. ಅದೇ ಏಜ್ ಆಗ್ತಾ ಪ್ರಾಬ್ಲಮ್ಸ್ಗಳು ಬಂದಂಗೆ ನೀವು ಇಲ್ಲಿ ತೇಲಾಡ್ತಾ ಇರ್ತೀರಾ. ನಿಮ್ಗೆ ಅನ್ಸುತ್ತೆ ನೀವು ಓದ್ತಿದ್ದೀರಾ, ನೀವು 1 ಅವರ್ ಇಲ್ಲಿ ಕೊಡ್ತೀರಾ, 9 ಅವರ್ ಇಲ್ಲಿರುತ್ತೆ. ಆದ್ರೆ ನೀವು ವಾಪಸ್ ತರೋದ್ರಲ್ಲೇ ನಿಮಗೆ ತರಬೇಕಲ್ಲ, ಇಲ್ಲಿ ವಾಪಸ್ ಇಲ್ಲಿ ತರಬೇಕು. ನೀವು ಹೇಳ್ಬೇಕು, ಇಲ್ಲಿ ಫೋಕಸ್ ಹೇಳಲ್ಲ, ನೀವು ಹೋಗ್ಬಿಡ್ತೀರ ಗುಂಗಲ್ಲಿ.